ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಿರೋ ಡಿ ಟಿ ಪ್ಯಾರೆಂಟ್ಸ್ ವರ್ಲ್ಡ್. ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಬರ್ಡ್ಸ್ಗಳು ಪೇರಿಂಗ್ ಆಗಿಲ್ವಾ? ಪೇರಿಂಗ್ ಆದರೂ ಕೂಡ ಮೊಟ್ಟೆ ಇಕ್ಕಿ ಮರಿ ಮಾಡ್ತಾ ಇಲ್ವಾ? ಹಾಗಾದರೆ ಎಲ್ಲೋ ಸ್ವಲ್ಪ ತಪ್ಪಾಗಿರ್ಬೇಕಲ್ಲ. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕಡೆಗಂಟ ನೋಡಿ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಬರ್ತೀನಿ. ಸ್ನೇಹಿತರೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿತ್ತು ಅಂದರೆ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಪ್ರತಿ ಒಂದೊಂದು ಸೆಕೆಂಡಲ್ಲೂ ನಾನು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಸ್ನೇಹಿತರೆ, ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ಈ ಒಂದು ಪೇರಿಂಗ್ ನಾನು ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ಪೇರ್ ಆಗಿದೆ ನೋಡಿ. ಮೇಲ್ ಅಲ್ಲೇ ಅಟ್ರಾಕ್ಟ್ ಮಾಡ್ತಾ ಇದೆ ಫೀಮೇಲ್ನ. ಇದು ಅಲ್ಲೇ ಮೇಟಿಂಗ್ ಸ್ಟೇಜ್ ಅಲ್ಲೇ ಮಾಡ್ತಾ ಇತ್ತು ಮೇಟಿಂಗು. ನಾನು ಬಂದೆ ಅಂತ ಡಿಸ್ಟರ್ಬ್ ಆಯಿತು. ಸ್ನೇಹಿತರೆ, ನೀವು ಬರೀ ಲವ್ ಬರ್ಡ್ಸ್ಗಳನ್ನ ಸಾಕಬೇಕು, ಮನೇಲಿ ಒಂದು ಅಟ್ರಾಕ್ಷನ್ಗೋಸ್ಕರ ಸಾಕಬೇಕು ಅಂತ ಇದ್ದರೆ ನಾನು ಹೇಳುವಂಥ ಪಾಯಿಂಟ್ಸ್ಗಳನ್ನ ಏನು ಕವರ್ ಅಪ್ ಮಾಡೋದೇನು ಬೇಕಾಗಿಲ್ಲ. ನೀವು ನಾರ್ಮಲ್ ಆಗಿ ಬರ್ಡ್ಸ್ಗಳಿಗೆ ಫುಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು ಕೊಡ್ತಾ ಸಾಕ್ಬೋದು. ಆದರೆ ನೀವು ಬ್ರೀಡಿಂಗ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಸಾಕ್ತಾ ಇದೆ. ನಾನು ಹೇಳೋ ಪ್ರತಿ ಒಂದೊಂದು ಪಾಯಿಂಟ್ಸ್ನು ನೀವು ಗಮನ ಇಟ್ಟು ನೋಡಿ, ಫಾಲೋ ಮಾಡಿ, ಓಕೆ? ನೋಡಿ ಸ್ನೇಹಿತರೆ, ಕೇಜು ಮಿನಿಮಮ್ ಇಷ್ಟಿರಬೇಕು, ಓಕೆ? ಇದು ಮರದ್ದು ಅಳತೆ ಇಷ್ಟಿದ್ರೆ ಸಾಕು. ಇದೇ ಥರ ಕೇಜೇ ಬೇಕು ಅಂತೇನಿಲ್ಲ, ಅಳತೆ ಇಷ್ಟಿದ್ರೆ ಸಾಕು. ಇದು ಹೊಸದಾಗಿ ನಾನು ಮಾಡಿರುವಂಥ ಪೇರು. ಅಲ್ಲೇ ಅದು ಲಿಪ್ ಸಿಂಕಿಂಗ್ ಎಲ್ಲ ಮಾಡ್ತಾ ಇದೆ ನೋಡಿ ಸ್ನೇಹಿತರೆ. ಇದು ನಾರ್ಮಲಾಗಿ ಮರದ ಕೇಜು. ನಾರ್ಮಲಾಗಿ ಇಷ್ಟು ಹೈಟು ವೇಟ್ ಇಷ್ಟಿರಬೇಕು, ಓಕೆ? ಒಂದು 2 ಫೀಟ್ ಅಗಲ 2 ಫೀಟ್ ಹೈಟ್ ಇದ್ರೆ ಸಾಕು. ಒಂದು ಬ್ರೀಡಿಂಗ್ಗೋಸ್ಕರ, ಒಂದು ಪೇರ್ಗೋಸ್ಕರ ಇಷ್ಟಾರು ನಿಮಗೆ ಸ್ಪೇಸ್ ಇರಬೇಕು. ಮನೆಗೆ ಬಂದ ತಕ್ಷಣವೇ ಎರಡನ್ನೂ ಒಂದೇ ಗೂಡೊಳಗೆ ಹಾಕೋದು ಮೊದಲನೇ ತಪ್ಪು. ಅದಂತೂ ಮಾಡೋಕ್ಕೋಗಬೇಡಿ ಸ್ನೇಹಿತರೆ. ಇದರಲ್ಲಿ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು, ಮೊದಲನೇ ಸ್ಟೆಪ್ ಏನಂದರೆ ಫೀಮೇಲ್ ಯಾವುದು ಮೇಲ್ ಯಾವುದು ಅಂತ ಗಮನ ಇಟ್ಟು ನೋಡಬೇಕು, ಓಕೆ? ಇದ್ರ ಬಗ್ಗೆ ನಿಮಗೆ ಲಾಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಲಾಂಗ್ ವಿಡಿಯೋ ಮಾಡ್ತೀನಿ. ಜಸ್ಟ್ ನಿಮ್ಗೊಂದು ಸ್ಯಾಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಬ್ರೌನ್ ಇದೆ, ಈ ಕಡೆ ವೈಟ್ ಇದೆಯಲ್ಲ, ವೈಟು ಮತ್ತು ಬ್ಲೂಯಿಶ್ ಇದೆಯಲ್ಲ, ಅದರ ಒಂದು ನೋಸ್ ಬಂದು ಬ್ರೌನ್ ಇದೆ. ಆ ಕಡೆ ಬಂದಿರೋದು ಮೇಲು, ಗ್ರೀನ್ ಕಲರ್ ಇರೋದು ಮೇಲು. ಅದರ ನೋಸ್ ಬಂದು ಬ್ಲೂ ಕಲರು, ಓಕೆ? ಇದು ಸಿಂಪಲ್ಲಾಗಿ ನೀವು ಗೊತ್ತಾಗಲಿ ಅಂತ ಹೇಳಿರೋದು. ನೀವು ಬೇಕು ಅಂದರೆ ಲಾಂಗ್ ವಿಡಿಯೋನ ಕಮೆಂಟ್ ಮಾಡಿ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಇದು ನೀವು ಮೊದಲನೇ ಮಾಡಬೇಕಾಗಿರೋ ಮೊದಲನೇ ಸ್ಟೆಪ್. ಇದು ಇಲ್ಲೊಂದು ಕಡ್ಡಿ ಕಟ್ಟಿದ್ದೀನಿ, ಮತ್ತು ಇಲ್ಲೊಂದು ಕಡ್ಡಿ ಕಟ್ಟಿದ್ದೀನಿ. ನೀವು ಫಸ್ಟು ಬ್ರೀಡಿಂಗ್ಗೋಸ್ಕರ ಬಿಡ್ತಾ ಇದ್ದೀರಾ ಅಂದರೆ ಫಸ್ಟು ಬಂದು ಈ ಮೇಲಿದೆಯಲ್ಲ, ಮೇಲ್ನ ಈ ಥರ ಕೇಜ್ ಒಳಗೆ ಬಿಡಬೇಕು. ಬಿಟ್ಟು 2 ದಿನ ಆದಮೇಲೆ ಫೀಮೇಲ್ನ ಬಿಡಬೇಕು. ಆದರೆ ಒಂದೇ ಕಡ್ಡಿ ಇರಬೇಕು. ಈ ಥರ ಡಬಲ್ ಕಡ್ಡಿ ಇರಬಾರ್ದು, ಒಂದೇ ಕಡ್ಡಿ ಇರಬೇಕು. ಮಡಕೆ ಅಂತೂ ಫಸ್ಟೇ ಕಟ್ಟಕ್ಕೆ ಹೋಗಲೇಬಾರ್ದು. ಇದು ಆಲೇ ಎಲ್ಲ ಮೇಟಿಂಗ್ ಸ್ಟೇಜಿಗೆ ಬಂದಿದೆ, ಅದಕ್ಕೋಸ್ಕರ ನಾನು ಮಡಕೆ ಕಟ್ಟಿದ್ದೀನಿ, ಓಕೆನಾ? ಫಸ್ಟೇ ನೀವು ಒಂದೇ ಕಡ್ಡಿ ಇರಬೇಕು. ಮತ್ತು ಕ್ಯಾಲ್ಸಿಯಂ ಬ್ಲಾಕ್ ಆಗಿರ್ಬೋದು, ಕಟರ್ ಫಿಶ್ ಬೋನ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇವೆಲ್ಲ ಕಂಪಲ್ಸರಿ ಆಗಿರಬೇಕು. ಮಿಸ್ ಮಾಡಬೇಡಿ. ಇಷ್ಟು ಇರಬೇಕು. ಮತ್ತು ಸ್ಪೇಸ್ ಇರಬೇಕು, ಅದಕ್ಕೆ ಓಡಾಡೋಕ್ಕೆ ಜಾಗ ಇರಬೇಕು. ಅದು ಆರಾಮಾಗಿ ನೆಮ್ಮದಿಯಾಗಿರಬೇಕು. ಇದಿಷ್ಟು ಕಂಪಲ್ಸರಿ ಮಾಡಬೇಕಾಗಿದ್ದಂಥ ಸ್ಟೆಪ್. ನೀವು ಒಂದು ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಮೊದಲನೇ ದಿನ ಇದು ಮೇಲ್ನ ಬಿಟ್ಟಿದ್ದೀರ ಒಳಕ್ಕೆ, ಒಂದು 2 ಡೇಸ್ ಆಯಿತು. ಅದಾದಮೇಲೆ ನೀವು ಫೀಮೇಲ್ನ ಬಿಡ್ತೀರ, ಕಡ್ಡಿ ಒಂದೇ ಇರುತ್ತೆ. ಅದಾಗಿ ಒಂದು 10 ಡೇಸ್ ಇಲ್ಲ 15 ಡೇಸ್ ಆಫ್ಟರ್ ನೋಡಿ, ಕಂಪಲ್ಸರಿ ನೋಡಿ, 2 ಅಲ್ಲೇ ಪೇರಿಂಗ್ ಆಗಿರುತ್ತೆ, ಆಲ್ಮೋಸ್ಟ್ ಪೇರಿಂಗ್ ಆಗಿರುತ್ತೆ. ಪೇರಿಂಗ್ ಆಗಿಲ್ಲ ಅಂತ ಅಂದರೆ ಫೀಮೇಲ್ ಅಥವಾ ಮೇಲ್ ಎರಡರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಪ್ರಾಬ್ಲಮ್ ಆಗಿರುತ್ತೆ. ಯಾವ್ದಾರ ಒಂದನ್ನು ನಿಮ್ಗೆ ಯಾವ್ದು ಬೇಡ ಅನಿಸುತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡೋದು ಬೆಸ್ಟ್. ಇದು 100% ಆಗೇ ಆಗುತ್ತೆ ಪೇರಿಂಗು. ಮಿಸ್ ಮಾಡಬೇಡಿ, ಈ ಥರ ಮಾಡೇ ಮಾಡಿ. 100% ಪೇರಿಂಗ್ ಆಗೇ ಆಗುತ್ತಿದ್ದು. ನಾನೆಲ್ಲ ಬರ್ಡ್ಸ್ಗಳಿಗೂ ನೋಡಿ, ಇದೆಲ್ಲ ಬ್ರೀಡಿಂಗ್ ಆಗಿರೋ ಪ್ರತಿ ಒಂದು ಬರ್ಡ್ಸ್ಗಳಿಗೂ ನಾನು ಈ ಥರನೇ ಮಾಡಿರೋದು ನೋಡಿ. ಈ ಥರ ನಿಮಗೆ ನೋಡಿ ಸ್ನೇಹಿತರೆ, ಇವೆಲ್ಲ ನಮ್ಮ ಒಂದು ಕಾಲೋನಿ ಬ್ರೀಡಿಂಗಲ್ಲಾಗಿರುವಂತಹ ಒಂದು ಬ್ರೀಡಿಂಗ್ಸು. ಎಲ್ಲ ಅದೇ ಮಾಡಿದೆ. ಫುಲ್ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಾನು ವಿಡಿಯೋ ಮಾಡ್ತೀನಿ.
ಪ್ರೋಗ್ರೆಸ್ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ, ಯಾವ ಥರ ಬ್ರೀಡಿಂಗ್ ಮಾಡ್ತಾ ಇದೆ ಅಂತ ಮುಂದಿನ ಅದೇ ಆಗಿರುತ್ತೆ. ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಡಿಕೊಳ್ಳಿ, ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದು ಪೇರಿಂಗ್ ಆಗಿದೆ ಅಂತ ನಿಮಗೆ ಗೊತ್ತಾದ ಮೇಲೆ ಇಲ್ಲೊಂದು ಕಡ್ಡಿ ಕಟ್ಟಬೇಕು, ಅಥವಾ ಸ್ಪೇಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಕಡ್ಡಿನ ಮಡಕೆನ ಅದ್ರ ಪಕ್ಕನೇ ಕಟ್ಟಿ, ಅಂದರೆ ಕಡ್ಡಿ ಇಲ್ಲಿದೆ, ಕಡ್ಡಿ ಮುಂದೆನೇ ಮಡಕೆ ಕಟ್ಟಿ. ಅದಕ್ಕೆ ಹೋಯ್ತಾ ಬರ್ತಾ ಈಸಿ ಆಗಿರಬೇಕು. ತುಂಬ ದೂರ ಕಟ್ಟೋದ್ರೆ ಸ್ವಲ್ಪ ಅದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಹತ್ರನೇ ಕಟ್ಟಬೇಕು. ಸ್ನೇಹಿತರೆ, ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಏನಂದರೆ, ಕಟಲ್ ಫಿಶ್ ಬೌನ್ ಆಗಿರ್ಬೋದು, ಕ್ಯಾಲ್ಶಿಯಂ ಬ್ಲಾಕ್ ಆಗಿರ್ಬೋದು, ವಿಮ್ರಲ್ ಅಂತೂ ವಾರಕ್ಕೆ 2 ಸರಿ ಕಂಪಲ್ಸರಿ ಕೊಡ್ಬೇಕು ನೀವು. ಇವೆಲ್ಲ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದಾದ ಒಂದು 10 ಡೇಸ್ ಒಳಗಡೆ ಫಸ್ಟ್ ಮೊಟ್ಟೆ ಇಕ್ಕುತ್ತೆ, ಅಂದರೆ ಮೀಟಿಂಗ್ ಆಗುತ್ತೆ, ಆಮೇಲೆ ಮೊಟ್ಟೆ ಇಕ್ಕುತ್ತೆ. ಇದಿಷ್ಟು ಪೇರಿಂಗ್ ಮತ್ತು ಬ್ರೀಡಿಂಗ್ವರೆಗೂ ಯಾವ ಥರ ಮಾಡಿಸೋದು ಅನ್ನೋದ್ರ ಬಗ್ಗೆ ಫುಲ್ಲು ಡೀಟೇಲ್ ವಿಡಿಯೋ. ಇದರಲ್ಲಿ ಯಾರಿಗಾರ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಪ್ರತಿ ಒಂದೊಂದು ಕಮೆಂಟ್ಗೂ ನಾನು ಉತ್ತರ ಕೊಡ್ತೀನಿ, ಯಾವುದಕ್ಕೂ ಮಿಸ್ ಮಾಡಲ್ಲ. ಓಕೆ ಸ್ನೇಹಿತರೆ, ಮತ್ತು ಈ ಒಂದು ಪೇರ್ ನಿಮಗೆ ಯಾವ ಥರ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಮತ್ತು ನಮ್ಮ DT ಪ್ಯಾರಟ್ಸ್ ವರ್ಲ್ಡ್ನ ಸಬ್ಸ್ಕ್ರೈಬ್ ಮಾಡಿ ಮಡಿಕೊಳ್ಳಿ. ಬರ್ಡ್ಸ್ಗಳ ಬಗ್ಗೆ ಹೊಸ ಅಪ್ಡೇಟ್ನ ಮಾಡ್ತಾ ಇರ್ತೀನಿ. ನಿಮ್ಮ ಮನೆಯಲ್ಲಿರೋ ಸಾಕಿರುವಂಥ ಬರ್ಡ್ಸ್ಗಳಿಗೆ ಈ ಚಾನಲ್ ತುಂಬ ಉಪಯುಕ್ತವಾಗಿರುತ್ತೆ. ದಯವಿಟ್ಟು ನಿಮ್ಮ ಬರ್ಡ್ಸ್ಗೋಸ್ಕರನಾದರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಡಿಕೊಳ್ಳಿ. ಮುಂದೆ ಫ್ಯೂಚರ್ ತುಂಬ ಯೂಸ್ ಆಗುತ್ತೆ. ಹೊಸ ಅಪ್ಡೇಟ್ ಯಾವ ಥರ ಬ್ರೀಡಿಂಗ್ ಆಗಿರ್ಬೋದು, ಇನ್ನೂ ಇದೊಂದೇ ಅಲ್ಲ, ಅನೇಕ ಬ್ರೀಡಿಂಗ್ ಟಿಪ್ಸ್ ಇದೆ ನನ್ನ ಹತ್ರ, ಎಲ್ಲನೂ ನಿಮ್ಮ ಹತ್ರ ಹಂಚ್ಕೋತೀನಿ. ಅದಕ್ಕೋಸ್ಕರ ಎಲ್ಲನೂ ಫಾಲೋ ಮಾಡಿ. ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮಗೂ ಒಂಥರ ಆಸೆ ಆಗುತ್ತೆ, ನಮ್ಮ ಫಾಲೋವರ್ಸ್ಗೆ ನಾವು ಮಾಡೋ ವಿಡಿಯೋಗಳು ತುಂಬ ಇಷ್ಟ ಆಗ್ತಾ ಇದೆ ಅಂತ. ನಾವು ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇನ್ನೂ ತುಂಬ ಟಿಪ್ಸ್ ಇದೆ ಫುಡ್ಡಲ್ಲಿ, ಇನ್ನೂ ವೆರೈಟಿ ಟಿಪ್ಸ್ ಇದೆ ಬ್ರೀಡಿಂಗೋಸ್ಕರ, ಯಾವ ಥರ ಎಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿ ಒಂದೊಂದ್ರ ಬಗ್ಗೆನೂ ವಿಡಿಯೋ ಮಾಡೋಗ್ತೀನಿ. ಆದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿ ಒಂದೊಂದು ವಿಡಿಯೋ ನಿಮಗೆ ಬರುತ್ತೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಬಾಯ್.